Hello everyone. Exercise number 3.1, question number 2. Organize the following marks in a class assessment in a tabular form ಅಂತ ಕೊಟ್ಟಿದ್ದಾರೆ. ನೋಡಿ ನಂಬರ್ಸ್ ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ 4 ಕ್ವೆಶ್ಚನ್ಸ್ ಕೇಳಿದ್ದಾರೆ. ಏನು ಫಸ್ಟ್ ಕ್ವೆಶ್ಚನ್, ವಿಚ್ ನಂಬರ್ ಇಸ್ ದ ಹೈಯೆಸ್ಟ್ ಅಂತ ಕೇಳಿದ್ದಾರೆ. ವಿಚ್ ನಂಬರ್ ಇಸ್ ದ ಲೋಯೆಸ್ಟ್, ವಾಟ್ ಈಸ್ ದ ರೇಂಜ್ ಆಫ್ ದ ಡೇಟಾ, ಥರ್ಡ್ ಕ್ವೆಶ್ಚನ್. ಫೋರ್ತ್ ಕ್ವೆಶ್ಚನ್ ಇಸ್ ಫೈಂಡ್ ದ ಅರಿಥಮೆಟಿಕ್ ಮೀನ್ ಅಂತ ಕೇಳಿದ್ದಾರೆ. ಈ ನಂಬರ್ಸ್ನ ನಾವು ಫಸ್ಟು ಟ್ಯಾಬ್ಯುಲರ್ ಫಾರ್ಮಲ್ಲಿ ನಾವು ಆರ್ಗನೈಸ್ ಮಾಡೋಣ, ನೆಕ್ಸ್ಟ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ನೋಡಿ ಈಗ ಇದು ಮಾರ್ಕ್ಸ್, ಇದು ಟ್ಯಾಲಿ ಮಾರ್ಕು, ಇದು ಫ್ರೀಕ್ವೆನ್ಸಿ. ಮಾರ್ಕ್ಸ್ ಅಂತಂದರೆ ನೋಡೋಣ, ಫಸ್ಟು 1 ತಗೊಳ್ಳೋಣ. 1 ಇದೆ. ಟ್ಯಾಲಿ ಮಾರ್ಕ್ ಅಂದರೆ 1 ಇದ್ರೆ 1 ಬರುತ್ತೆ. ಫ್ರೀಕ್ವೆನ್ಸಿ ಅಂದರೆ ಎಷ್ಟು ಸಾರಿ ಬಂದಿದೆ, ಇದು ಇಷ್ಟು ಲೈನಲ್ಲಿ 1 ನಂಬರ್ ಎಷ್ಟು ಸಾರಿ ಬಂದಿದೆ ನೋಡಿ, ಇಲ್ಲಿ ಓನ್ಲಿ 1 ಟೈಮ್ ಬಂದಿದೆ. ಓಕೆನಾ, ಸೊ ಫ್ರೀಕ್ವೆನ್ಸಿ ಅಂದ್ರೂ 1 ಅಂತಲೇ ಕೊಡಬೇಕು ನಾವು. ಓಕೆ, ಈಗ ನೆಕ್ಸ್ಟ್ 2 ತಗೊಳ್ಳೋಣ. 2 ತಗೊಂಡ್ರೆ ಟ್ಯಾಲಿ ಮಾರ್ಕಲ್ಲಿ ಏನಂತ ಕೊಡ್ಬೋದು ನಾವು, ಈ ರೀತಿ ಕೊಡಬೇಕು. 1 2. ಈಗ ಫ್ರೀಕ್ವೆನ್ಸಿ 2 ನಂಬರ್ ಎಷ್ಟು ಸಾರಿ ಬಂದಿದೆ ನೋಡಿ, 1 2 ಟೈಮ್ಸ್ ಬಂದಿದೆ. ಸೊ ಫ್ರೀಕ್ವೆನ್ಸಿ ಕೂಡ 2 ಅಂತಲೇ ಕೊಡಬೇಕು. ಓಕೆ, ಈಗ ನೆಕ್ಸ್ಟ್ 3. 3ಗೆ ಟ್ಯಾಲಿ ಮಾರ್ಕ್ ಏನಂತ ಕೊಡಬೇಕು, ಈ ರೀತಿ ಕೊಡಬೇಕು, 3. ಓಕೆ, ಈಗ ಫ್ರೀಕ್ವೆನ್ಸಿ 3 ನಂಬರ್ ಎಷ್ಟು ಸಾರಿ ಬಂದಿದೆ ನೋಡಿ, 1 ಓನ್ಲಿ 1 ಟೈಮ್ ಬಂದಿದೆ. ಸೊ 1 ಅಂತ ಕೊಡೋಣ. ಓಕೆ, 4. ಈಗ 4ಗೆ ಏನಂತ ಕೊಡಬೇಕು, 1 2 3 4 ಟ್ಯಾಲಿ ಮಾರ್ಕ್. ಈಗ 4 ನಂಬರ್ ಎಷ್ಟು ಸಾರಿ ಬಂದಿದೆ ನೋಡೋಣ, 1 2 3 ಟೈಮ್ಸ್ ಬಂದಿದೆ. ಸೊ 3 ಟೈಮ್ಸ್. ಈಗ 5 ನಂಬರ್ಗೆ ನೋಡೋಣ. 5 ನಂಬರ್ಗೆ ಟ್ಯಾಲಿ ಮಾರ್ಕ್ ಯಾವ ರೀತಿ ಕೊಡಬೇಕು ನೋಡಿ, 1 2 3 4 5. ಓಕೆ, ಈಗ 5 ಎಷ್ಟು ಸರಿ ರಿಪೀಟ್ ಆಗಿದೆ ನೋಡೋಣ, 1 2 3 4 5 ಟೈಮ್ಸ್ ಬಂದಿದೆ. ಸೊ 5. ಓಕೆ, ಈಗ 6 ನೋಡೋಣ. 6 ನಂಬರ್ಗೆ ಏನಂತ ಕೊಡ್ತೀರಿ, ಟ್ಯಾಲಿ ಮಾರ್ಕ್ ಎಷ್ಟು ಸರಿ ಬಂದಿದೆ ನೋಡೋಣ, 1 2 3 4 ಟೈಮ್ಸ್ ಬಂದಿದೆ. ಸೊ 1 2 3 4 ಟೈಮ್ಸ್ ಬಂದಿದೆಯಲ್ಲ, ಇಲ್ಲಿಯೂ 4 ಅಂತ ಕೊಡೋಣ. ಓಕೆ, ಈಗ 7ಗೆ ಎಷ್ಟು ಸರಿ ಬಂದಿದೆ ನೋಡಿ, 1 2 ಓನ್ಲಿ 2 ಟೈಮ್ಸ್ ಬಂದಿದೆ. ಓಕೆ, ಸೊ ಟ್ಯಾಲಿ ಮಾರ್ಕ್ 2 ಟೈಮ್ಸ್ ಕೊಡಬೇಕು, ಫ್ರೀಕ್ವೆನ್ಸಿನೂ 2 ಟೈಮ್ಸ್ ಅಂತ ಬರೆಯೋಣ. ಈಗ 8 ಎಷ್ಟು ಸರಿ ಬಂದಿದೆ ನೋಡೋಣ, ಓನ್ಲಿ 1 ಟೈಮ್ ಬಂದಿದೆ. ಸೊ ಟ್ಯಾಲಿ ಮಾರ್ಕಲ್ಲಿ 1 ಕೊಡೋಣ, ಫ್ರೀಕ್ವೆನ್ಸಿನಲ್ಲಿ ಕೂಡ 1 ಕೊಡಬೇಕಾಗುತ್ತೆ. ಓಕೆ, ಈಗ 9 ಎಷ್ಟು ಸರಿ ಬಂದಿದೆ ನೋಡಿ, ಓನ್ಲಿ 1 ಟೈಮ್ ಬಂದಿದೆ. ಸೊ ಟ್ಯಾಲಿ ಮಾರ್ಕಲ್ಲಿ 1 ಕೊಡೋಣ, ಇನ್ನು ಫ್ರೀಕ್ವೆನ್ಸಿ ಕೂಡ 1 ಬರುತ್ತೆ. ಓಕೆ, ಇದು ಟ್ಯಾಬ್ಯುಲರ್ ಫಾರ್ಮ್ ಆಯಿತು. ಈಗ ವಿಚ್ ಈಸ್ ದ ಹೈಯೆಸ್ಟ್ ನಂಬರ್ ನೋಡೋಣ. ಈಗ ನೋಡಿ, ಫಸ್ಟ್ ಕ್ವೆಶ್ಚನ್ ಏನು ಕೊಟ್ಟಿದ್ರು, ವಿಚ್ ಈಸ್ ದ ಹೈಯೆಸ್ಟ್ ನಂಬರ್ ಅಂತ ಕೊಟ್ಟಿದ್ರು. ಇದರಲ್ಲಿ 1 ಈಸ್ ದ ಲೀಸ್ಟ್ ನಂಬರ್, ಬಿಗ್ಗರ್ ನಂಬರ್ ಯಾವುದಿದೆ, 1 to 9 ಕೊಟ್ಟಿದ್ದಾರಲ್ವ. ಸೊ 9 ಈಸ್ ದ ಬಿಗ್ಗೆಸ್ಟ್ ನಂಬರ್. ಸೊ ಆನ್ಸರ್ ಹೈಯೆಸ್ಟ್ ನಂಬರ್ ಯಾವುದಂತ ಕೊಡಬೇಕು, ಫಸ್ಟ್ ಕ್ವೆಶ್ಚನ್ಗೆ ಆನ್ಸರ್ ಈಸ್ 9 ಈಸ್ ದ ಹೈಯೆಸ್ಟ್ ನಂಬರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನು ಕೊಟ್ಟಿದ್ರು, ವಿಚ್ ಈಸ್ ದ ಲೋಯೆಸ್ಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಲೋಯೆಸ್ಟ್ ನಂಬರ್ ಅಫ್ಕೋರ್ಸ್ 1 ಇದೆ. ಸೊ 1 ಈಸ್ ದ ಲೋಯೆಸ್ಟ್ ನಂಬರ್. ಥರ್ಡ್ ಕ್ವೆಶ್ಚನ್ ಏನು ಕೊಟ್ಟಿದ್ದಾರೆ, ಫೈಂಡ್ ದ ರೇಂಜ್ ಆಫ್ ದ ಡೇಟಾ ಅಂತ ಕೊಟ್ಟಿದ್ದಾರೆ. ಸೊ ದ ರೇಂಜ್ ಆಫ್ ದ ಡೇಟಾ ಈಸ್ ಏನು, ರೇಂಜ್ ಇಸ್ ಈಕ್ವಲ್ಸ್ ಟು ಹೈಯೆಸ್ಟ್ ಮೈನಸ್ ಲೋಯೆಸ್ಟ್. ಸೊ ಹೈಯೆಸ್ಟ್ ಏನಿದೆ ನಂಬರು 9 ಇದೆ, ಲೋಯೆಸ್ಟ್ ಏನಿದೆ 1 ಇದೆ. ಸೊ 9 minus 1 is 8. So range is equals to 8. This is the answer. ಈಗ fourth question.
ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಅರಿಥ್ಮೆಟಿಕ್ ಮೀನ್ ಅಂತ ಕೊಟ್ಟಿದ್ದಾರೆ. ದ ಅರಿಥ್ಮೆಟಿಕ್ ಮೀನ್ is equals to sum of all observations divided by number of all observations. ಓಕೆ, ಈಗ ಇದು ನಂಬರ್ಸ್ ಹಾಕೋಣ. ನೋಡಿ, ಅರಿಥ್ಮೆಟಿಕ್ ಮೀನ್ ಈಸ್ ಈಕ್ವಲ್ ಟು ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಆಲ್ ಅಬ್ಸರ್ವೇಷನ್ಸ್. ಓಕೆ, ಸಮ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಂತಂದ್ರೆ ಎಲ್ಲವನ್ನು ಆ್ಯಡ್ ಮಾಡಬೇಕು. ಸಮ್ ಅಂದ್ರೆ ಆ್ಯಡ್ ಅಲ್ವಾ, ಸೊ ಎಲ್ಲ ನಂಬರ್ಸ್ನ ಪ್ಲಸ್ ಹಾಕ್ಕೊಂಡಿದ್ದೀನಿ ಅಂದರೆ ಆ್ಯಡ್ ಮಾಡಬೇಕು. ಓಕೆ, ಡಿವೈಡೆಡ್ ಬೈ ನಂಬರ್ ಆಫ್ ಆಲ್ ಅಬ್ಸರ್ವೇಷನ್ಸ್ ಅಂದರೆ ಕೌಂಟ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ಸೊ 20 ಇದ್ದಾವೆ, ಇಲ್ಲಿ 20 ಹಾಕ್ಕೊಳ್ಳಿ, ಡಿವೈಡೆಡ್ ಬೈ 20. ಓಕೆ, ಈಗ ಇದನ್ನು ಆ್ಯಡ್ ಮಾಡಿ, ನಾನು ಆ್ಯಡ್ ಮಾಡಿದ್ದೀನಿ. ಸೊ 100 ಬರುತ್ತೆ, ಡಿವೈಡೆಡ್ ಬೈ 20, 0 0 ಕ್ಯಾನ್ಸಲ್ಸ್, 2 ones are 2, 5s are. So 5 is the arithmetic mean. Andre arithmetic mean is 5 ಅಂತ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್.